A person buys a camera for 12,000 rupees and sells it at a loss of 10%. What is the selling price they are asking? ಒಬ್ಬ ವ್ಯಕ್ತಿ 12,000ಕ್ಕೆ ಕ್ಯಾಮೆರಾ ಖರೀದಿಸಿ 10% ನಷ್ಟದಲ್ಲಿ ಮಾರುತ್ತಾನೆ. ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಯೂನಿಟರಿ ಮೆಥಡ್ ಪ್ರಕಾರ ಸಿ ಪಿ ಮತ್ತು ಎಸ್ ಪಿ ಅಂತ ಬರ್ಕೋಬೇಕು. ಆಲ್ವೇಸ್ ಕೀಪ್ ಸಿ ಪಿ ಎಸ್ 100. ಸೊ ಲಾಸ್ ಆಗಿದೆ, ಹಾಗಾದರೆ ಎಸ್ ಪಿ ಏನಿರುತ್ತೆ ಸಿ ಪಿಗಿಂತ ಕಡಿಮೆ ಇರುತ್ತೆ. 10% ಲಾಸ್ ಅಂದರೆ ಎಸ್ ಪಿ ಎಷ್ಟಾಯಿತು? 90 rupees ಆಯಿತು. ಈಗ 12,000 ಕೊಟ್ಟಿದ್ದಾರೆ, ಇದೇನಿದು 12,000, ದಟ್ ಈಸ್ ಸಿ ಪಿ, ರೈಟ್? here here and question mark, cross multiply it. 12,000 into 90 divided by 100. 0 0 gets cancelled. Multiply this. It is 10,800 is SP. See the next question. A shopkeeper sells a sofa for 6,900 at a profit of 15%. ಇದು ಸೆಲ್ಸ್ ಅ ಸೋಫಾ ಫಾರ್, ಇದೇನಿದು ಎಸ್ ಪಿ ಕೊಟ್ಟಿದ್ದಾರೆ. ಮತ್ತೇನು ಕೊಟ್ಟಿದ್ದಾರೆ? ಪ್ರಾಫಿಟ್ ಪರ್ಸೆಂಟೇಜ್. ಕ್ವಶನ್ ಕೇಳಿರೋದೇನು? ವಾಟ್ ವಾಸ್ ದ ಕಾಸ್ಟ್ ಪ್ರೈಸ್? ಸಿ ಪಿ ಎಷ್ಟು ಅಂತ ಕೇಳ್ತಿದ್ದಾರೆ. ಅಂಗಡಿಗಾರನು 6,900ಗೆ ಸೋಫಾ ಮಾರುತ್ತಾನೆ ಮತ್ತು 15% ಲಾಭವನ್ನು ಗಳಿಸುತ್ತಾನೆ. ಖರೀದಿಸಿದ ಬೆಲೆ ಎಷ್ಟು ಅಂದರೆ ಸಿ ಪಿ ಎಷ್ಟು? ಇಲ್ಲಿ ನೋಡಿ, ಇದು ಸೋಫಾ ಮಾರುತ್ತಾನೆ, ಹಾಗಾದರೆ ಇದೇನಿದು ಮಾರಿದ ಬೆಲೆ. ಸೇಮ್ ಮೆಥಡ್ ಸಿ ಪಿ ಮತ್ತು ಎಸ್ ಪಿ ಅಂತ ಬರ್ಕೋಬೇಕು. ಸಿ ಪಿ ಆಲ್ವೇಸ್ 100 ಇರುತ್ತೆ. ಪ್ರಾಫಿಟ್ ಆಗಿರೋದ್ರಿಂದ ಎಸ್ ಪಿ ಎಷ್ಟಾಗುತ್ತೆ? 115. ಪ್ರಾಫಿಟ್ ಆಗಿದ್ದರೆ ಏನು ಮಾಡಬೇಕು? ಎಸ್ ಪಿ ಸಿ ಪಿಗಿಂತ ದೊಡ್ಡದಿರುತ್ತೆ, ಅದಕ್ಕೆ ಇಲ್ಲಿ ಪ್ಲಸ್ ಮಾಡಬೇಕು. ಈಗ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಏನು? ಎಸ್ ಪಿ ಕೊಟ್ಟಿದ್ದಾರೆ ಎಷ್ಟು ಅಂತೇಳಿ. ಸೊ ಎಸ್ ಪಿ ಕೆಳಗೆ 6,900 ಅಂತ ಬರ್ಕೊಳ್ಳಿ, ಸಿ ಪಿ ಕೆಳಗೆ ಕ್ವಶನ್ ಮಾರ್ಕ್. ಕ್ರಾಸ್ ಮಲ್ಟಿಪ್ಲೈ 1000 ಇಂಟು 6,900 ಡಿವೈಡೆಡ್ ಬೈ 115. ಕ್ವಶನ್ ಮಾರ್ಕ್ ಜೊತೆ ಇರೋ ನಂಬರ್ ಆಲ್ವೇಸ್ ಡಿನಾಮಿನೇಟರಲ್ಲಿ ಬರಬೇಕು. ಸಿಂಪ್ಲಿಫೈ ದಿಸ್. 5 20s 5 23s 23 1s 23 300. So CP is how much? 6,000 rupees. ಖರೀದಿಸಿದ ಬೆಲೆ ಎಷ್ಟು? ಹಾಗಾದರೆ 6,000 ರೂಪಾಯಿ.